ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ. ಬಿರಿಯಾನಿ ಅಂದ ತಕ್ಷಣ ಎಲ್ರೂ ಬಾಯಿ ಒಳಗ ನೀರ್ ಬರ್ತೈತಿ. ಅದು ಮೇನ್ ಆಗಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತೆ ವೆಜ್ ಬಿರಿಯಾನಿ. ಇದ್ರೊಳಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಅದಾವ ಅಂತ ಹೇಳ್ತೀನಿ ನೋಡ್ರಿ. ಮೊದಲನೇದಾಗಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದು. ಮೇನ್ ಆಗಿ ಚಿಕನ್, ಮಟನ್ ಮತ್ತೆ ಪನ್ನೀರ್, ಆಮೇಲೆ ಮೊಟ್ಟೆಯಲ್ಲಿ ಏನ್ ಇರ್ತೈತಿ, ಜಾಸ್ತಿ ಅಮೌಂಟ್ ಆಫ್ ಪ್ರೋಟೀನ್ ಇರ್ತೈತಿ. ಅದಲ್ದೆ ಜಿಂಕ್, ವಿಟಮಿನ್ ಬಿ 12, ಐರನ್ ಕಂಟೆಂಟ್ ಜಾಸ್ತಿ ಇರ್ತೈತಿ. ಇದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇನ್ ಎರಡನೇದಾಗಿ ಹೇಳ್ಬೇಕಂದ್ರೆ ಬಿರಿಯಾನಿ ಜೊತೆ ಕೊಡ್ತಕ್ಕಂತ ಒಂದ್ ರೈತ. ಈ ರೈತದಲ್ಲಿ ಏನೇನ್ ಇರ್ತೈತಿ, ಮೊಸರು ಇರ್ತೈತಿ. ಇದೇನ್ ಮಾಡ್ತೈತಿ, ಪ್ರೋಬಯೋಟಿಕ್ ಆಗಿ ವರ್ಕ್ ಆಗಿ ಗುಡ್ ಬ್ಯಾಕ್ಟೀರಿಯಾ ಕೂಡ ಒಳ್ಳೇದು. ಹಂಗೇನು ಕೂಡ ನಾವು ಜಾಸ್ತಿ ಅಂದ್ರೆ ಮಸಾಲಾ ಪದಾರ್ಥನ ಬಿರಿಯಾನಿಗೆ ಜಾಸ್ತಿ ಯೂಸ್ ಮಾಡ್ತೇವಿ. ಅದ್ ಯಾವ್ಯಾವ ಅಂತಂದ್ರೆ ಚಕ್ರ ಮೊಗ್ಗು, ಮರಾಠ ಮೊಗ್ಗು, ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಕಾಳ್ಮೆಣಸು. ಇದ್ರಲ್ಲಿ ಏನಿರ್ತೈತಪ್ಪ ಅಂತಂದ್ರೆ ಜಾಸ್ತಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ ತಿನ್ನಂತ ಫುಡ್ ಪ್ರಾಪರ್ ಆಗಿ ಡೈಜೆಷನ್ ಆಗಕ್ಕೆ ಹೆಲ್ಪ್ ಮಾಡ್ತೈತಿ. ಬಿರಿಯಾನಿ ತಿನ್ನೋರು ಇವತ್ತಿಂದ ಖುಷಿ ಖುಷಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಲಿಮಿಟ್ ಅಲ್ಲಿ ತಿನ್ನಿ. ಸೊ ಇದೇ ತರದ ಹೆಲ್ತ್ ಟಿಪ್ಸ್ ಗಾಗಿ ನಮ್ ಪೇಜಿನ ಫಾಲೋ ಮಾಡಿ.